ಆದ್ರೆ ಏನು ತೆಪ್ಪಿಲ್ಲ ಬಿಡವ. ತಮ್ಮ ಮಕ್ಕಳು ತಮ್ಮ ಮಾತು ಕೇಳಬೇಕು ಅಂತ ಎತ್ತವರು ಆಸೆ ಪಡೋದು ಅವ್ರ ಗುಣ. ಮುರಳಿ ಮೇಷ್ಟ್ರು ಮನೆಯಾಗೆಲ್ಲ ಹೇಳಿ ಎಲ್ಲಾರನ್ನೂ ಕರ್ಕೊಂಬಂದವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನೀವು ಇಲ್ಲಿ ಬರೋ ಗಂಟ ನನಗೇನೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು ನಿಮ್ಮ ಅಪ್ಪ ಅವ್ರಿಗೆ ನಮ್ಮ ಸಂಬಂಧ ಇಷ್ಟ ಇಲ್ಲ ಅಂತ. ಅದು ಮುರಳಿಗೆ ಬೇರೆ ಕಡೆ ಹೆಣ್ಣು ನೋಡಿದ್ವಿ, ಆದ್ರಿಂದ ಸ್ವಲ್ಪ ಸಿಟ್ಟು ಅಷ್ಟೇ. ಹೇಳ್ದೆ ಕೇಳ್ದೆ ಎಲ್ಲ ಇವನೇ ಮಾಡ್ತಿದ್ದಾನೆ ಅಂತ ಕೋಪ. ನನಗೂ ಅರ್ಥ ಆಯ್ತದೆ ಕಣವ. ಅದಕ್ಕೆ ನಾನು ಬಲವಂತ ಮಾಡಕ್ಕೆ ಹೋಗ್ಲಿಲ್ಲ. ನಾನುವೇ ಮುರಳಿ ಮೇಷ್ಟ್ರು ತಾವ ಮಾತಾಡಬೇಕಾಗಿತ್ತು. ಆದರೆ ಸಮಯ ಸಿಗ್ಲಿಲ್ಲ. ಹೊಸಿ ತಡ ಮಾಡಿದ್ರು ನೀವು ಬೇರೆ ಸಂಬಂಧ ನೋಡ್ಬಿಡ್ತಿದ್ರಿ. ನನ್ನ ಮಗಳುವೆ ನನ್ನ ಮ್ಯಾಗಿನ ಗೌರವಕ್ಕೆ ನಾನು ತೋರಿಸಿದ ಹುಡುಗನ ಒಪ್ಕೊಂಡ್ಬಿಡ್ತಿದ್ಲು. ಎಲ್ಲ ಅವಸರವಾಗಿ ಆಗ್ಬಿಡ್ತು. ಈಗಲೂ ಏನು ಕಾಲ ಮಿಂಚಿಲ್ಲ ಕಣವ. ನಿಮ್ಮ ಮನೆಯವ್ರು ಒಪ್ಪಿಗೆ ಕೊಡೋದು ಒಂದೇ ಬಾಕಿ. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಆದರೆ ಅದರಲ್ಲೊಂದು ಚಿಕ್ಕ ಸಮಸ್ಯೆ ಇದೆ. ಸಮಸ್ಯೆನಾ? ಇವನು ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕೆ ರಾಜೇಶ್ವರಿ ಅವ್ರು ಬಂದಿದ್ರು. ರಾಜವ್ವ ಬಂದಿಲ್ಲ. ಯಾಕೆ? ಈ ಸಂಬಂಧ ಮುರಿಯೋದ್ರಲ್ಲಿ ಅವ್ರಿಗೆ ಏನು ಸಂತೋಷನೋ ಗೊತ್ತಿಲ್ಲ. ಆದ್ರೆ ಅಪ್ಪಂಗೆ ನಿಮ್ಮ ಬಗ್ಗೆ ತುಂಬಾನೇ ಚಾಡಿ ಹೇಳ್ತಾ ಇದ್ರು. ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಮ್ಮನೇಲಿ ನಡೀತಾ ಇರೋದು ನಿಮಗೂ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನೇ ಬಂದೆ. ಮುರಳಿಗೆ ಇಲ್ಲಿಗೆ ಬಂದು ಮಾತಾಡೋಕ್ಕಾಗ್ತಾ ಇಲ್ಲ. ಆದರೆ ಅವನ ಜೊತೆ ನಾನು ನಿಂತಿದ್ದೀನಿ. ಅವನ ಪ್ರೀತಿಗೆ ನನ್ನ ಸಪೋರ್ಟ್ ಇದೆ. ನೀವೇನು ಚಿಂತೆ ಮಾಡಬೇಡಿ. ಅಪ್ಪ ಅಮ್ಮನ ನಾನು ಒಪ್ಪಿಸ್ತೀನಿ. ಈ ಮದುವೆ ನಡೆದೇ ನಡೆಯುತ್ತೆ. ಇನ್ನೊಂದು ವಿಷಯ, ಹಣಕಾಸಿನ ವಿಚಾರದಲ್ಲಿ ಅಪ್ಪ ತುಂಬಾ ಸ್ಟ್ರಿಕ್ಟು. ಅವ್ರ ಮನೆನಾಗೆ ಮಳ್ಳಿ ಹಂಗ್ ಕುಂತಿದ್ಲು. ಈಗ ಪುಟ್ಟಕ್ಕನ ಮನೆಗೆ ಹೋಗಿ ಧೈರ್ಯ ಹೇಳ್ಬಿಟ್ಟು ಹೋಗೋಳ? ಅಕ್ಕ, ನನ್ನಂಗೆ ನಿನ್ನಂಗೆ ಘಾಟಿಯಾಗಿರೋ ಯಂಗ್ಸ್ಟರ್ಗಳನ್ನ ನಂಬಿಡ್ಬೋದು. ಆದ್ರೆ ಈ ಪುಟ್ಟಕ್ಕ, ಮುರಳಿ ಮೇಷ್ಟ್ರು ಅಕ್ಕ ಮತ್ತೆ ಮಳ್ಳಿ ಹಂಗಿರ್ತಾರಲ್ಲ ಅಂತ ಯಂಗ್ಸ್ಟರ್ನ ನಂಬಕ್ ಆಯ್ಕಿಲ್ಲ ಕನಕ. ಈ ಗ್ಯಾಪ್ನಾಗೆ ನೀನು ನಾನು ಒಂದೇ ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇದ್ಯಾ? ನಾಲ್ಗೆ ಉಸಾರು. ಅಯ್ಯೋ, ಮಾತಿಗೆ ಹೇಳ್ದೆ ಕಣಕ. ಎರೆ ಹುಳನು ರೇಷ್ಮೆ ಹುಳನು ಒಂದೇ ಆಗಕ್ಕಾಯ್ತದ? ಅದೇ ಮತ್ತೆ. ಇರು, ಯಾಕ ನೀನು ಎರೆಹುಳ ಅಂದಿದ್ದು? ಇನ್ಯಾರಕ್ಕ? ನಾನೇಯಾ? ಕರೆಕ್ಟ್ ಕಣ್, ನೀನೇ ಎರೆಹುಳ. ನಿನ್ನ ಬೆಳೆಸ್ಕೊಂಡೆ ದೊಡ್ಡ ಮೀನು ಹಿಡಿಬೇಕು. ಅಲ್ಲಿ ಏನಾದ್ರೂ ನಡೆದ್ರೆ ನನಗೆ ಚಕ್ ಅಂತ ಫೋನ್ ಮಾಡಿ ಹೇಳು, ಸರಿನಾ? ಆಯ್ತಕ್ಕ. ಅಕ್ಕ, ನೀವು ಫೋನ್ ಮಾಡಿದಾಗ ನಾನು ಫೋನ್ ಎತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಬೈಕೋಬಾರ್ದು. ಆದಾಗ ನಾನೇ ಫೋನ್ ಮಾಡ್ತೀನಿ. ಸರಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಶ್ರೀ. ನಾನು ಏನು ತಪ್ಪು ಮಾಡ್ದೆ ಹೇಳಿ? ಚಂದ್ರೋಣಯ್ಯ ಯಾವತ್ತೂ ನನ್ನ ಜೊತೆ ಈ ತರ ಮಾತಾಡ್ದವ್ರೆ ಅಲ್ಲ. ಖಂಡಿತವಾಗ್ಲೂ ಅವ್ರ ಮನ್ಸಲ್ಲೇನೋ ಇಟ್ಕೊಂಡು ಹೀಗೆಲ್ಲ ಮಾತಾಡಿದ್ರು ಅನ್ಸುತ್ತೆ. ನಿಮ್ಗೆ ಒಂಟಿಯಾಗಿರ್ಬೇಕು ಅನ್ಸಿದ್ರೆ ನಾವು ಹೋಯ್ತೀನಿ. ನೀವು ಯಾಕೆ ಹೀಗೆ ಆಡ್ತಿದ್ದೀರಾ? ನಿಮ್ಗೆ ಹೋಗ್ಬೇಕು ಅಂದ್ರೆ ಹೋಗಿ. ನಂಗೇನು ಹೋಗ್ಬೇಕಂತಿಲ್ಲ, ನಿಮಗೆ ಬೇಸರ ಆಯ್ತದೇನೋ ಅಂತ. ಹೌದು, ಬೇಸರನೇ. ಅಣ್ಣಯ್ಯ ನನ್ನ ಮೇಲೆ ಯಾವತ್ತೂ ಈ ತರ ಕೂಗಾಡಿಲ್ಲ ಗೊತ್ತಾ? ನನ್ನ ಮುಂದೆ ಬೇರೆ ಯಾರಾದ್ರೂ ಧ್ವನಿ ಏರ್ಸ್ ಮಾತಾಡಿದ್ರೆ
ನಂಗೆ ಕೋಪ ಬರುತ್ತೆ ಹೊರತು ಬೇಸರ ಆಗಲ್ಲ. ಕೆಲವೊಂದ್ಸಲ ನಂದು ತಪ್ಪಿರುತ್ತೆ. ಹಾಗೇನಾದ್ರೂ ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ಶ್ರೀ. ಆದ್ರೆ ಚಂದ್ರು ಅಣ್ಣಯ್ಯ ನನ್ನ ಹತ್ರ ಹೀಗೆ ಮಾತಾಡಿರೋದು ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ. ಅಯ್ಯೋ ಮಿಸ್ಸು, ಅವ್ರು ಯಾವುದೋ ಬೇರೆ ಕೆಲಸ ಟೆನ್ಷನ್ ಹಂಗೆ ಮಾತಾಡಿರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ. ಬೇರೆ ಯಾರೇ ಹೀಗೆ ನಡ್ಕೊಂಡಿದ್ರು ನಂಗಿಷ್ಟು ಬೇಜಾರಾಗ್ತಿರ್ಲಿಲ್ಲ ಶ್ರೀ. ಅಣ್ಣಯ್ಯ ಪ್ರತಿ ಮಾತನ್ನು ಅಳ್ದು ತೂಗಿನೇ ಮಾತಾಡೋದು. ಮಾತಿನ ಬೆಲೆ ಅವ್ರಿಗೆ ಗೊತ್ತು, ಯಾಕಂದ್ರೆ ಅವ್ರು ಲಾಯರು. ಆದ್ರೆ ಅವರೇ ಹೀಗೆ ಮಾತಾಡಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ನನ್ನ ನೋಯಿಸೋದೇ ಇತ್ತು ಅನ್ಸುತ್ತೆ. ತುಂಬಾ ದುಃಖ ಆಗ್ತಿದೆ ಶ್ರೀ. ಕೂತ್ಕೊಳ್ಳಿ ಅಳಿಯಂದ್ರೆ. ಅಳಿಯಂದ್ರೆ ಇವ್ ಒಪ್ಕೊಂಡ್ರೆ ಆಯ್ತು, ಇಲ್ದೆ ಹೋದ್ರೆ ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತೆ. ಸದ್ಯ ಆ ಹೆಂಗ್ಸ್ ಬಂದು ಆ ಮನೆಯವ್ರ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ದು ಒಳ್ಳೇದೇ ಆಯ್ತು. ಓ, ರಾಜೇಶ್ವರಿ ಬಂದು ಹೋಗಿದ್ದಾರೆ ಅಂತ ಆಯ್ತು. ಯಾವ ಹೆಂಗ್ಸು ಅತ್ತೆ? ಅಳಿಯಂದ್ರೆ ಆ ಪುಟ್ಟಕ್ಕನ ಗಂಡ ಬಿಟ್ಟು ಹೋಗಿದಾನಂತೆ. ಆ ಪುಟ್ಟಕ್ಕ ನಮ್ಮನೆ ಸಂಬಂಧ ಮಾತಾಡ್ತಾಳಂತೆ. ಹೇಗಿದೆ ನೋಡಿ ವಿಚಿತ್ರ. ನನಗೆ ಆ ಮನೆ ಬಗ್ಗೆ ಮೊದಲಿಂದನೂ ಅನುಮಾನ ಇತ್ತು. ಆ ಪುಟ್ಟಕ್ಕನ ಗಂಡ ಬಿಟ್ಟಿದ್ದಾನೆ, ಅವನು ಇನ್ನೊಂದು ಹೆಂಗಸಿನ ಮದುವೆ ಆಗಿದ್ದಾನೆ. ಆ ಮದುವೆ ಆಗಿರೋ ಹೆಂಗಸ್ ನಮ್ಮನೆ ಬಂದಿದ್ಲು. ಅಪ್ಪ ಅಮ್ಮ, ಆ ಹೆಂಗ್ಸ್ ಹೇಳೋದನ್ನೆಲ್ಲ ಕೇಳಕ್ ಹೋಗ್ಬೇಡಿ. ಅವಳೇನು ಒಳ್ಳೆಯವಳಲ್ಲ. ಮಾತಾಡ್ಬೇಡ ನೀನು. ಅವರು ನಿನ್ನ ಹೇಗೆ ಬುಟ್ಟಿಗೆ ಹಾಕೊಂಡ್ರು ಅಂತ ಅದನ್ನು ಹೇಳಿದ್ರು ನಮಗೆ. ನಿನ್ನ ಈ ಊರಲ್ಲಿ ಇರಕ್ ಬಿಟ್ಟಿದ್ದೆ ದೊಡ್ಡ ತಪ್ಪಾಯ್ತು. ಅಮ್ಮ, ಅಂತ ತಪ್ಪು ಏನಾಗಿದೆ? ಮುರಳಿ ಹೇಳ್ತಿರೋದು ಸರಿನೇ ಇದೆ. ಆ ಹೆಂಗಸಿಗೆ ಊರಲ್ಲಿ ಒಳ್ಳೆ ಹೆಸರಿಲ್ಲ. ಅದು ನಿನಗೆ ಗೊತ್ತು? ನಾನು ಈಗ ತಾನೇ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಹಾಗೆ ಸುಮ್ಮನೆ ಜನರನ್ನೆಲ್ಲ ಮಾತಾಡಿಸಿ ವಿಚಾರಿಸಿದೆ. ಏನಂತ ವಿಚಾರಿಸ್ತೆ ಚಿತ್ರ? ಆ ಹೆಂಗಸಿಗೆ ಪುಟ್ಟಕ್ಕನವ್ರ ಮನೆ ಮತ್ತು ಮೆಸ್ ಮೇಲೆ ಕಣ್ಣಿದೆಯಂತೆ. ಅದನ್ನ ಕಿತ್ಕೊಳಕ್ಕೆ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಪುಟ್ಟಕ್ಕ ವಿರುದ್ಧ ಮಾತಾಡಿದ್ರೆ ಈ ಊರ್ ಜನ ನಂಬಲ್ಲ ಅಂತ ಅವ್ರು ಚೆನ್ನಾಗಿ ಗೊತ್ತು. ಅದಕ್ಕೆ ನಾವು ಊರಿಗೆ ಹೊಸಬ್ರಲ್ವಾ, ಚಾಡಿ ಹೇಳಕ್ ಬಂದಿದ್ದಾಳೆ. ಪುಟ್ಟಕ್ಕ ಇರೋ ಮನೆ ಮತ್ತೆ ಮೆಸ್ಸು ಅವರಿಗೆ ಸೇರಿರೋ ಜಾಗನ? ಹೌದು ಅಪ್ಪಾಜಿ, ಅದೆಲ್ಲ ಅವ್ರ ಸ್ವಂತ ಜಾಗನೇ. ಹಳ್ಳಿ ಮಧ್ಯ ಭಾಗದಲ್ಲಿ ಇದೆಯಲ್ಲ, ಒಳ್ಳೆ ಬೆಲೆ ಕೂಡ. ಮೆಸ್ಸು ಮತ್ತೆ ಮನೆ ಅಷ್ಟೇ ಅಲ್ಲಪ್ಪ, ಆ ಹೋಟೆಲ್ ಬಿಸ್ನೆಸ್ ಕೂಡ ಅವ್ರದೇ. ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ. ಅಷ್ಟೇ ಯಾಕೆ, ಊರಲ್ಲಿ ಇರೋರೆಲ್ರು ಒಂದೊತ್ತು ಊಟನ ಪುಟ್ಟಕ್ಕನ ಮೆಸ್ಸಲ್ಲೇ ಮಾಡೋದು. ಏನ ಸಿಕ್ಕಿದ್ದೆ ಚಾನ್ಸ್ ಅಂತ ಅವ್ರು ಹೊಗಳಕ್ ಶುರು ಮಾಡಿದ್ಯಾ? ಅಳಿಯಂದ್ರೆ ಇವತ್ತು ಇವ್ ನೆಟಗಿದ್ದ ತಾನೆ? ಆಮವ, ಕಾಲೇಜಿಂದ ಸೀದಾ ಮನೆಗೆ ಬರ್ತಿದೀವಿ, ನೀವೇನು ವರಿ ಮಾಡ್ಕೋಬೇಡಿ. ಅಳಿಯಂದ್ರೆ ಬರೀ ಹಣ ಮಾತ್ರ ಮುಖ್ಯ ಅಲ್ಲ, ಜನನು ಎಂತವ್ರು ಅನ್ನೋದು ಮುಖ್ಯ ಆಗುತ್ತೆ. ಹೋಗ. ಹುಡ್ಸಿ ಈ ವಿಷಯ ನನಗೆ ಬೆಳಗ್ಗೆನೆ ಹೇಳ್ದ ಅಕ್ಕ. ಜೊತೆಲಿ ಮುರಳಿ ಸರು ಇದ್ರು. ಆದ್ರೆ ಆ ರಾಜಿನ್ ಹೇಗೆ ತಡೆಯೋದು ಅಂತ ಗೊತ್ತಾಗ್ಲಿಲ್ಲ. ಮೇಷ್ಟ್ರು ಯಾರೇನು ಹೇಳಿಲ್ವೇನವಿ? ಪಾಪ ಅವ್ರೇನು ಹೇಳ್ತಾರೆ, ಅವ್ರಿಗೆ ಅವ್ರ ಅಪ್ಪ ಅಮ್ಮನ ಒಪ್ಸೋದೇ ಒಂದು ದೊಡ್ಡ ತಲೆನೋವಾಗಿದೆ. ಅದರಲ್ಲಿ ಈ ರಾಜಿ ಬೇರೆ. ಅವಳನ್ನ ಸೀರಿಯಸ್ ಆಗಿ ತಗೋಬಾರ್ದು ಅನ್ನೋದು ಅವ್ರಿಗೂ ಗೊತ್ತಿದೆ ಅಕ್ಕ. ಆದ್ರೆ ಸುಮಾ ಅವ್ರ ಅಕ್ಕ ಸ್ಯಾನೆ ಒಳ್ಳೆಯವರು ಕಣವಿ. ಏನಂದ್ರು? ಯೋನು ಚಿಂತೆ ಮಾಡ್ಬಿಡಿ, ಅಪ್ಪ ಅವನ್ನ ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ರು. ಅವ್ರ ಗಂಡನು ಬೆಳಗ್ಗೆ ಮುರಳಿ ಸರ್ ಜೊತೆನೆ ಬಂದಿದ್ರು. ನಿನ್ ಲವ್ಗಂತೂ ಸಪೋರ್ಟ್ ಜಾಸ್ತಿನೇ ಆಗಿದೆ. ಆದ್ರೆ ಹೆಡ್ ಕ್ವಾರ್ಟರ್ಸ್ದೇ ಪ್ರಾಬ್ಲಮ್ಮು. ಅದ್ರ ಜೊತೆಗೆ ದುಡ್ಡಿಂದು ತೊಂದ್ರೆನೆಯ. ದುಡ್ಡ? ಏನ್ ದುಡ್ಡು? ಚಿತ್ರ ಅವ್ರು ಬಂದಿದ್ರಲ್ಲ, ಅವ್ರು ಒಂದ್ ದಿವಸ ಹೇಳ್ಬಿಟ್ಟು ಹೋದ್ರು ಕಣವಿ. ಏನಂತ? ಮದ್ವೆಗೆ ಒಪ್ಕೊಂಡ್ರುವೆ ಖರ್ಚು ಹೊಸಿ ಹೆಚ್ಚಿಗೆ ಆಯ್ತದೆ ಅಂತ ಎಚ್ಚರಿಕೆ ಕೊಟ್ಟು ಹೋಗೋರೆ ಕಣವಿ. ಅದನ್ನ ನೆನ್ಸ್ಕೊಂಡ್ರೆ ನಂಗೆ ಸ್ಯಾನೆ ದಿಗ್ಲೈತೈತೆ ಕಣವಿ. ಪಾಪ ಅವ್ವ. ಅಕ್ಕ, ದುಡ್ಡಿನ ಪ್ರಾಬ್ಲಮ್ಮು ಹೇಗೋ ಸಾಲ್ವ್ ಆಗುತ್ತೆ ಬಿಡು. ಆದ್ರೆ ಅವ್ರ ಮನೇಲಿ ಇವಾಗ ಹೇಗೆ ಒಪ್ಕೋತಾರೆ ಅನ್ನೋದೇ ಚಾಲೆಂಜು. ಅದು ಸರಿನಯ್ಯ. ನಾನೇನಾದ್ರೂ ಅರ್ಕೆ ಗಿರ್ಕೆ ಕಟ್ಕೊಂಡು ಅದನ್ನ ತೀರಿಸ್ದೆ ಹೋದ್ನ ಅಂತ ಗೊತ್ತಾಯ್ತಿಲ್ಲ. ಒಂದಾದ್ಮೇಲೆ ಒಂದು ಅಡೆತಡೆ ಬತ್ತನೆ ಐತೆ ಕಣವಿ. ಏ ಹೌದು ಕಣವಿ. ಏನು?
ಒಂದು ಅರ್ಕೆ ಹಂಗೆ ಉಳ್ಕೊಂಡ್ಬಿಡ್ತು ಕಣವಿ. ಯಾವ್ದಕ್ಕ? ಅದೇ ಅವತ್ತು ಬಾರ್ ಗಲಾಟೆ ಆದಾಗ ಗಂಡಿನ ಕಡೆಯವ್ರು ಬಂದಿದ್ರಲ್ಲ. ಹೌದು. ಆಗ ಆ ಸಂಬಂಧನ ಯಾರು ಮುರಿತಾರೋ ಅವ್ರ ಹೆಸರಿನಾಗೆ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದನ್ನ ತೀರಿಸ್ಲಿಲ್ಲ ಕಣವಿ. ಅಲ್ಲ ಅಕ್ಕ, ಇವಾಗ ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀಯಾ? ಇನ್ಯಾರು? ಆ ಕಾಳಿನೇಯ. ಅಯ್ಯೋ ಅಕ್ಕ, ನಿನ್ ತಲೆ ಕೆಟ್ಟಿದ್ಯಾ? ಅವನ ಹೆಸರಲ್ಲೇ ಅರ್ಚನೆ ಮಾಡಿಸ್ತೀಯಾ? ಸುಮಾ, ಅವನು ಎಂತವನೇ ಆದ್ರೂ ಆ ಸಮಯಕ್ಕೆ ನಮ್ಗೆ ಸಹಾಯ ಮಾಡೋನಲ್ಲವಿ. ನೀನ್ ಅರ್ಚನೆ ಮಾಡಿಸ್ಬೇಕಿರೋದು ಬರೀ ಕಾಳಿ ಹೆಸರಲ್ಲಿ ಮಾತ್ರ ಅಲ್ಲ. ಈಗ ಯಾರೋ ಅವನ ಹತ್ರ ನಿನ್ನ ಮತ್ತೆ ಮುರಳಿ ಸರ್ ಲವ್ ಬಗ್ಗೆ ಮಾತಾಡಿದಾರಲ್ಲ, ಅವ್ರ ಹೆಸರಲ್ಲೂ ಮಾಡಿಸ್ಬೇಕು. ಆದ್ರೆ ಅವ್ರು ಯಾರು ಅಂತ ಗೊತ್ತಿಲ್ವಲ್ಲವೇ? ಒಂದ್ಸಲ ಮುರಳಿ ಸರ್ನು ಕೇಳಿ ನೋಡು, ಅವ್ರಿಗೆ ಗೊತ್ತಿರ್ಬೋದು. ಸರಿ ಅಕ್ಕ, ನನಗೆ ಟೈಮ್ ಆಯ್ತು. ನಾಳೆ ಸೆಮಿಫೈನಲ್ ಇದೆ, ನಾನು ಪ್ರಾಕ್ಟೀಸ್ ಮಾಡಬೇಕು. ಬಾಯ್. ಯಾಕೆ ಹೀಗೆ ಮಾಡ್ತಿದ್ಯಾ ವಸು? ನಾನು ನಿನ್ನ ಹತ್ರ ಬಂದಾಗಿಲ್ಲ ಕಾಯೋಣ ಅಂತ ಹೇಳ್ತಿದ್ದವಳು ನೀನು. ಈಗ ಸಡನ್ ಆಗಿ ಮನಸ್ಸನ್ನ ಬದಲಾಯಿಸಿರೋದಕ್ಕೆ ಏನು ಕಾರಣ? ಕಂಟಿಗೋಸ್ಕರ ಹೇಗೆ ಮಾಡ್ತಿದ್ಯಾ ವಸು? ಕಂಟಿ ತಪ್ಪು ಮಾಡ್ತಿದ್ದಾನೆ. ಅವನ ಪ್ರೀತಿ ಉಳಿಯಲ್ಲ, ಸ್ನೇಹ ಖಂಡಿತ ಕಂಟಿಗೆ ಸಿಗಲ್ಲ. ನೀನು ಅವ್ರಿಗೆ ಸಪೋರ್ಟ್ ಮಾಡೋಕೆ ಹೋಗಿ ಹೀಗೆ ಮಾಡ್ತಿದ್ರೆ ನಾವು ದೂರ ಆಗಬೇಕಾಗುತ್ತೆ. ಹೀಗೆ ಮಾಡಬೇಡ ವಸು, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ. ನಾವಿಬ್ಬರು ಒಂದಾಗೋದಕ್ಕೆ ನಾನು ನಿನ್ನ ಕಾಲಿಗೆ ಬೀಳೋಕ್ಕೂ ತಯಾರಿದ್ದವನು. ಆದರೆ ನೀನು ನನಗೆ ಗೌರವ ಕೊಡ್ತಿಲ್ಲ ಅಂತ ಅನಿಸ್ತಿದೆ. ಈ ಸಲ ನಾನೇ ಬರಲ್ಲ ವಸು. ನೀನೇ ಮನಸ್ಸನ್ನ ಬದಲಾಯಿಸ್ಕೋಬೇಕು. ನಾನು ಮ್ಯೂಚುವಲ್ ಡಿವೋರ್ಸ್ ಕಳಿಸಿದ್ದು ಆಗ್ಲಾದ್ರೂ ಚಂದ್ರು ಅವ್ರ ಮನಸ್ಸನ್ನ ಬದಲಾಯಿಸಿ ನನ್ನ ಹತ್ರ ಬರ್ತಾರೆ ಅನ್ನೋ ಕಾರಣಕ್ಕೆ ಅಣ್ಣಯ್ಯ. ಇಬ್ರು ಮತ್ತೇನೋ ಮುಚ್ಚಿಟ್ಟಿರೋ ಹಂಗೆ ಕಾಣ್ತಿದೆ. ಏನೂ ಇಲ್ಲ ಕಣವ, ಏನೂ ಇಲ್ಲ. ಅಕ್ಕ, ನೀನ್ ಹೇಳು. ಹೇಳಕ್ಕ. ಮುರಳಿ ಮೇಸ್ಟ್ರವ್ರ ಅಕ್ಕ ಮನೆಗೆ ಬಂದಿದ್ರು. ಏನಂತೆ? ಏನೂ ಇಲ್ಲ ಕಣವಿ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಪರವಾಗಿ ನಾವಿರ್ತೀವಿ ಅಂದ್ರು. ಆಟೆಯ ಅಯ್ಯ, ತಿಟುವಾಗ್ಲೂ ಆಟೆ ಕಣವಿ. ಅದ್ಯಾಕೆ ಹಂಗೆ ನೋಡಿಯೇ? ಅವ್ರನ್ನ ನೋಡಿದಾಗ ನಂಗೂ ಅವ್ರು ಒಳ್ಳೆಯವ್ರಂತಾನೆ ಅನಿಸ್ತು. ಬೇರೇನು ಹೇಳಿಲ್ವಾ? ಹೇಳೋದ್ರು. ಅವ್ರ ಅಪ್ಪ ಅವ್ವ ಈ ಮದುವೆಗೆ ಒಪ್ಕೊಂಡ್ರು ಮದುವೆ ಖರ್ಚೆಲ್ಲ ನೀವೇ ನೋಡ್ಕೋಬೇಕು, ಅದನ್ನ ಒಸಿ ನಿಮ್ಮ ಮನಸ್ನಾಗ ಮಡಕಳಿ ಅಂತ ಹೇಳೋದ್ರು. ಅದೆಲ್ಲ ಹೇಗಿದ್ರು ನಾವೇ ನೋಡ್ಕೋಬೇಕಲ್ವಾ, ತೊಂದರೆ ಇಲ್ಲ. ಆಟೆಯ ಇನ್ನೇನು ಹೇಳಲಿಲ್ಲ. ತಾನ ಹೋಗವ, ಪಾತ್ರೆ ಎಲ್ಲ ತೊಳೆದಾಕ್ಬಿಡು. ನಾನು ಗ್ರಾಮ ದೇವತೆಗೆ ಹೋಗಿ ಕೈ ಮುಗಿದ್ಬೋತೀನಿ. ಮನಿ ಗುರುಗಳ ನಮಸ್ತೆ ತಾಯಿ. ನಮಸ್ತೆ ಸ್ವಾಮಿಗಳೇ, ಕುಂತ್ಕೊಳ್ಳಿ. ಧ್ರುವಂತೆ ರಾಜಾವರಣ ಧ್ರುವಂ ದೇವ ಬೃಹಸ್ಪತಿ ಧ್ರುವಂಚೈಂದ್ರಶ್ಚ ಅಗ್ನಿಶ್ಚಾಂ ರಾಷ್ಟ್ರಂಧಾರ್ಯತಾಂ ಧ್ರುವಂ ಧ್ರುವಂ. ಶುಭ ಕಾರ್ಯ ನಿಂತೋಗಿದೆ, ಮನಸ್ಸು ಒಂದು ಕಡೆ ನಿಲ್ತಾ ಇಲ್ಲ. ಮನೆ ವಾಸ್ತು ಸರಿ ಇದ್ರೂ ಕೂಡ ವಾಸ್ತವನೇ ಬೇರೆ ಇದೆ. ಹೆಣ್ಣು ಮಗಳು ಕಷ್ಟಪಡ್ತಾ ಇದ್ದಾಳೆ, ಪರಿಹಾರಕ್ಕಾಗಿ ಹುಡುಕ್ತಾ ಇದ್ದೀರಾ. ನಾನು ಹೇಳಿದ್ದು ಸರಿನಾ ತಾಯಿ? ಎಲ್ಲ ಸರಿಯಾಗೇ ಅದೇ ಸ್ವಾಮಿಗಳೇ. ಇತ್ತೀಚೆಗಷ್ಟೇ ನನ್ನ ಮಗನ ನಿಶ್ಚಿತಾರ್ಥ ಮುರಿದು ಬಿತ್ತು.
ಮಗಳ ಜೀವನನೂ ಅವಳ ಜೀವನದಾಗೂ ನೆಮ್ಮದಿ ಇಲ್ಲ. ಗಂಡನ ಮನೆ ಬಿಟ್ಬಿಟ್ಟು ಬಂದು ಈಗಿಲ್ಲೇ ಅವಳೆ. ಎಲ್ಲ ಸರಿ ಹೋಯ್ತದೆ ಅನ್ನೋ ನಂಬಿಕೆ ಮನಸ್ಸಿನಾಗಿದ್ರು ಪ್ರತಿ ದಿವಸದ ಸಂಕಟ ತಪ್ಪಿದ್ದಲ್ಲ. ಅದಕ್ಕೆ ನಿಮ್ಮನ್ನು ಬರೋಕ್ಕೆ ಹೇಳ್ದೆ. ನಾನು ನಿಮ್ಮ ಮಗನ ಜಾತಕ ನೋಡ್ಬೋದಾ ತಾಯಿ? ಇಲ್ಲೇ ಐತೆ ಸ್ವಾಮಿಗಳೇ, ತಕ್ಕಡಿ. ಅಮ್ಮನ ಮಗ ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ನಿಮ್ಮ ಮಗ. ಕಷ್ಟಗಳನ್ನ ತನ್ನೊಳಗೆ ಇಟ್ಕೊಂಡು ಎಲ್ರಿಗೂ ಒಳ್ಳೇದನ್ನ ಬಯಸುವಂತ ವ್ಯಕ್ತಿ. ರಾಜಯೋಗ ಇದೆ ತಾಯಿ ನಿಮ್ಮ ಮಗನಿಗೆ. ಎಲ್ರು ಗೌರವ ಗಳಿಸ್ತಾನೆ. ಮದುವೆ ಬಗ್ಗೆ ಈ ಮನೆ ಸೊಸೆ ಆಗುವಂತ ಹುಡುಗಿ ಸಾಮಾನ್ಯದೊಳಗಿರಲ್ಲ ತಾಯಿ. ನಿಮಗೆ ಸರಿ ಸಮಾನಾದಂತ ಹುಡುಗಿನೇ ಈ ಮನೆ ದೀಪ ಬೆಳಗೋದಿಕ್ಕೆ ಬರ್ತಾಳೆ ತಾಯಿ. ನೀವೇನೆಲ್ಲ ಸಮಸ್ಯೆಗಳನ್ನ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ, ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಬರ್ತಾಳೆ. ಏನವ್ವ, ಏನ್ ನಡೀತಿದೆ ಇಲ್ಲಿ? ಇವರು ಅನಾಥ ಮಕ್ಕಳಿಗೆ ಅನ್ನದಾನ ಮಾಡಬೇಕು ಅಂತ ಅವ್ರಂತೆ. ಅದಕ್ಕೆ ನಮ್ಮ ಹೆಸ್ನಾಗೆ ಅಡುಗೆ ಮಾಡಿಕೊಡಿ ಅಂತ ಕೇಳ್ತಾವ್ರೆ. ಸ್ನೇಹ 500 ಜನಕ್ಕೆ 4 ಲಕ್ಷ ಕೊಡ್ತೀನಿ ಅಂದವ್ರೆ. ಪುಟ್ಟಕ್ಕ ಯೋಚನೆ ಮಾಡ್ತಾವಳೆ. ನಾವು ಯಾವತ್ತೂ ಇಂಥ ದೊಡ್ಡ ದೊಡ್ಡ ಆರ್ಡ್ರ್ಗಳನ್ನ ತಕೊಂಡು ಅಡುಗೆ ಮಾಡಿಕೊಟ್ಟಿಲ್ವಲ್ಲ, ಅದಕ್ಕೇನವ, ಅನ್ನದಾನನೇ ಅಲ್ವಾ, ಅದ್ರಲ್ಲೇನು ತಪ್ಪು? ಒಪ್ಕೊಳ್ಳವ, ಮಾಡೋಣ. ನಿಮ್ಮ ಮಗಳೇ ಹೇಳ್ತಿದ್ದಾರೆ, ಒಪ್ಕೊಳ್ಳಿಮ್ಮ. ಅಡ್ವಾನ್ಸ್ ಎಷ್ಟು ಬೇಕೋ ಕೇಳಿ, ಕೊಡ್ತೀನಿ. ನಾವು ಮೊದಲೇ ಕಾಸು ತಕೊಂಡು ಕೆಲಸ ಮಾಡಿಕೊಡೋಕ್ಕಿಲ್ಲ. ಇಷ್ಟ ಆದ್ಮೇಲೆ ಕಾಸು ಕೊಡಿ ಅಂತ ಕೇಳೋದು ನಾವು ವಾಡಿಕೆ. ಇಷ್ಟಕ್ಕೂ ಅನಾಥ ಮಕ್ಕಳಿಗೆ ಊಟ ಹಾಕ್ತಾ ಇದ್ದೀರಿ, ಎಲ್ಲ ಒಟ್ಟಿಗೆ ಸೇರಿಸಿ ಕೊನೆಯದಾಗಿ ಕೊಡಿ. ಸರಿನಮ್ಮ, ಎಲ್ಲ ಭರ್ಜರಿಯಾಗಲಿ. ನಾನು ನಿಮಗೆ 4 ಲಕ್ಷ ರೂಪಾಯಿ ಕೊಡ್ತೀನಿ. ಫೋನ್ ನಂಬರ್ ಇದೆ ಇದರಲ್ಲಿ, ಫೋನ್ ಮಾಡಿ. ನಮಸ್ಕಾರ. ಪುಟ್ಟಕ್ಕ, ಕಷ್ಟದ ಸಮಯದಾಗೆ ಅದ್ಯಾವ್ರೇ ನಿನಗೆ ದಾರಿ ತೋರಿಸ್ತವನೆ. ಇಲ್ದೆ ಅವಳೆ ಅಂದ್ರೆ ಇರ್ತಾಳಪ್ಪಯ್ಯ. ನಮ್ಮನೆಗೆ ಸಾಮಾನ್ಯದ ಹುಡುಗಿ ಸೊಸೆ ಬರಕಾಯ್ತದೆ, ಅದನ್ನೇ ಆ ಜ್ಯೋತಿಷ್ಯ ಹಂಗೆ ಹೇಳೋ ನಟಯ್ಯ. ಯಾರಲ್ಲ ಹುಡುಗಿ? ಅಪ್ಪಯ್ಯ ಕಂಟಿ, ಅಲ್ಲೇ ನೀರೈತೆ, ಕುಡ್ದ್ಬಿಟ್ಪ, ಆಮ್ಯಾಕ್ ಮಾತಾಡಮ್ಮ. ಹೋಗು ಹೋಗು. ನನ್ ಕೈ ಕಾಲು ಬಿದ್ದೋಗೈತೆ, ಹಟೆಯ ಬುದ್ಧಿ ಇನ್ನೂ ಚುರುಕಾಗೈತೆ. ಹೇಳು, ಯಾರ ಹುಡುಗಿ? ಏನಪ್ಪಯ್ಯ, ಯಾರ ಬಗ್ಗೆ ಕೇಳ್ತಿದ್ಯಾ? ಅವನೇನೋ ಹೇಳ್ಬಿಟ್ಟದ ಅಂದ್ಬಿಟ್ಟು ನೀನು ಅವನ್ ಹೇಳ್ದಂತ ನಾನು ಕೇಳ್ತಿಲ್ಲ ಕಳ. ನನ್ ಮಗನ್ ಕಣ್ಣು ನೋಡಿದ್ರೆ ಗೊತ್ತಾಯ್ತದೆ. ನಿಂದು ಪುರಿದು ನಿಶ್ಚಿತಾರ್ಥನ ಹೆಂಗ್ ನಿಲ್ಸೋದಂತ ಅಂದ್ಕೊಂಡಿದ್ದಾಗ ನೀನೇ ಮುಂದೆ ಬಂದು ಅದಕ್ಕೆ ಅಂತ್ಯ ಆಡ್ಬಿಟ್ಟೆ. ನಿನ್ಗ ಸಂಬಂಧದಾಗ ಇಟ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ನಿನ್ನ ನಾಟಕಗಳೆಲ್ಲ ಬೇಡ. ಯಾರ ಹುಡುಗಿ ಹೇಳು? ಹೇಳ, ಯಾರ ಹುಡುಗಿ? ಕಂಟಿ, ತಡ ಮಾಡ್ಬೇಡ್ಕಲ್ಲ. ಪ್ರೀತಿ ಮಾಡ್ತಾ ಇದ್ರ ಆ ಹುಡುಗಿ ತವ
ಮೊದಲೇ ಹೇಳ್ಬಿಡು ನಿನ್ನ ಅವನ್ ತಕ ನಾನು ಮಾತಾಡ್ತೀನಿ. ಇಲ್ಲ ಅಪ್ಪಯ್ಯ, ನೀನೇನು ಮಾತಾಡಬೇಡ. ಅದು ಕಿರಿಕೈತೆ, ಅದನ್ನ ಸರಿ ಮಾಡ್ಬಿಟ್ಟು ನಾನೇ ಆಮೇಲೆ ಕೇಳ್ತೀನಿ, ಸರಿನಾ? ಏನ್ ಕಿರಿಕು? ಅದು ಚಾನೆ ದೊಡ್ಡ ಕದ ಅಪ್ಪಯ್ಯ, ನಾನು ಇನ್ನೊಂದ್ಕಿದ ಹೇಳ್ತೀನಿ. ಸರಿ ಸರಿ, ನನ್ನ ಮ್ಯಾಗ ಕಾಣೆ ಮಾಡು. ಯಾಕ ನಾನಾಗೆ 7 ಗಂಟೆ ಅವಂತ ಈ ವಿಷಯ ಮಾತಾಡಬಾರ್ದು, ಸರಿನಾ? ಸರಿ ಕಲ ದಿಟ್ವಾಲು ಹೇಳಕ್ಕಲ್ಲ ಹೋಗ್ಲ. ಹೋಗ್ಲ. ಸರ್, ನೀವ್ ಹೇಳಿದ್ ಗೆಪ್ತಿ ಐತೆ ತಾನೇ? ಮೀಸನ್ನು ಬಳಸ್ತೀನಿ, ನನ್ನ ಕೆಲಸಕ್ಕೆ ರಿಸೈನು ಮಾಡ್ತೀನಿ. ಅಷ್ಟೇ ಅಲ್ಲ, ಒಬ್ಬ ಲೇಡಿ ಟೀಚರ್ಗೆ ಬಿಟ್ಕೊಡ್ತೀನಿ. ನಿಮಗೆ ಮುಂದಿನ ಪಂದ್ಯ ಯಾರ ಮ್ಯಾಕೆ ಅಂತ ಗೊತ್ತಾಯ್ತಾ? ಬೆಂಗಳೂರು ಕಾಲೇಜ್ನವರು. ಅವ್ರ ಪ್ರತಿ ಆಟಗಾರ್ತರ ಮ್ಯಾಕೆ ಏಟೇಟ್ ಖರ್ಚು ಮಾಡ್ತಾರೆ ಅಂತ ಗೊತ್ತಾ? ಅವ್ರ ಆಟಕ್ಕೆ ಅರ್ಧದಷ್ಟು ಸಮ ಆಡಕ್ಕೆ ಹಾಕಿಲ್ಲ ನಿಮ್ಮ ಕೈಲಿ. ನೀವು ಪಂದ್ಯ ಹೊಡೆಯೋದಿರ್ಲಿ, ಒಂದೇ ಒಂದು ಪಾಯಿಂಟ್ ಹೊಡೆಯೋದು ಕಷ್ಟನೇ. ಈಗ ಇವ್ರು ಹೇಳಿದನ್ನೆಲ್ಲ ನೀವು ತಲೆ ಹಾಕೊಳಕ್ ಹೋಗ್ಬಿಡಿ. ಡಿಮೋಟಿವೇಟ್ ಆದ್ರೆ ಈಸಿಯಾಗಿರೋ ಪಂದ್ಯನೂ ಗೆಲ್ಲಕ್ಕಾಗಲ್ಲ. ಇಲ್ಲಿವರೆಗೂ ನೀವು ಹೇಗೆ ಆಡ್ಕೊಂಡ್ ಬಂದಿದ್ದೀರೋ ಹಾಗೆ ಆಡ್ಕೊಂಡು ಬನ್ನಿ. ಈ ಸಲ ಕಪ್ ನಮ್ದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಏನಾಗ್ತೈತೆ ಇಲ್ಲಿ? ಏನಾಗ್ತೈತೆ ಅಂದೆ? ಅಮ್ಮವ್ರೆ, ನನ್ ಮಗಳ ಮದ್ವೆಗೆ ಅಂತ ಕಷ್ಟಪಟ್ಟು ಒಡವೆ ಮಾಡಿಸಿದ್ದೆ. ಅದನ್ನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದ್ರೆ ಈ ಬಡ್ಡಿ ಮಗ ಅದನ್ನೇ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಅಮ್ಮವ್ರೆ, ಯಾರು ಬಾಳೆಹಣ್ಣು ಬೇಬಿ ಸಾಕಿದ್ರು, ಜಾರ್ ಬಿದ್ದ. ಆ ದೇವ್ರ ಇಟ್ಕೊಟ್ಟಂಗ ಆಯ್ತು ಇವ್ನ. ಏಯ್, ಗುಡಿನಾಗ ಬಂದು ಎಂತ ಕೆಲಸ ಮಾಡಿದ್ಯಲ್ಲ? ಅಯ್ಯಯ್ಯ! ಜನಗಳು ನೆಮ್ಮದಿ ಸಿಗ್ತೈತೆ ಅಂತ ಗುಡಿಗೆ ಬರ್ತಾರೆ. ತಮ್ಮ ಕನಸುಗಳನ್ನ ದ್ಯಾವಿ ತಕ್ಕೋಳಿ ಧೈರ್ಯ ತಕ್ಕತಾರೆ. ಇಂಥ ಜಾಗದಾಗೆ ಅವ್ರು ಧೈರ್ಯ ಕದ್ದು ನೆಮ್ಮದಿನ ಹಾಳು ಮಾಡೋ ನಿನ್ನಂತವನ್ನ ತಾಯಿ ಕೂಡ ಸಂತಕ್ಕಿಲ್ಲ. ನಿನ್ನ ರಾಕ್ಷಸ ಸಮ ಅಂತಾರೆ. ಏನ್ ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟೆ ಅಮ್ಮವ್ರೆ, ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಗುಡಿ ಆಚೆ ವಯಸ್ಸಾದವರು ದುಡಿಯಕ್ ಶಕ್ತಿ ಇಲ್ದಿರೋರು ಕುಂತ್ಕೊಂಡ್ ಕೈ ಚಾಚ್ತಾರಲ್ಲ, ಅವ್ರ ಮ್ಯಾಗ ನಂಗೆ ಅನುಕಂಪ ಐತೆ. ಧರ್ಮ ನೀಡ್ದವ್ರ ಬದುಕು ಸಂದಕ್ಕಿರ್ಲಿ ಅಂತ ಮನ್ಸಾರೆ ಹಾರೈಸ್ತಾರೆ. ಆದ್ರೆ ನಿನ್ನಂತವ್ರು ಇದಾರಲ್ಲ, ಕೈ ಕಾಲೆಲ್ಲ ಗಟ್ಟಿಯಾಗಿದ್ರು ಇನ್ನೊಬ್ರು ದುಡಿಮೆನ ಕಿತ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿರಲ್ಲ, ನಿಮ್ಮಂತವ್ರನ್ನ ನಾನು ಯಾವತ್ತೂ ಸಂತಕ್ಕಿಲ್ಲ. ಯೋನ್ ಹೇಳ್ತೀಯ ಪುಟ್ಟಕ್ಕ? ಅವನ್ ಮಾಡಿರೋದು ತೆಪ್ಪೆಯ ಕಣವ. ಮಗಳ ಮದುವೆಗೆ ಅಂತ ಮಾಡಿಕ್ಕಿದ್ದು ಒಡವೆನ್ ಕದ್ದವನೇ ಅಂದ್ರೆ ಆ ಮದುವೆ ನಿಲ್ಲೋ ಸಾಧ್ಯತೆನೇ ಯೋಚಲೂರ. ಇಂಥ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಖಂಡಿತವಾಗ್ಲೂ ಶಿಕ್ಷೆ ಆಗ್ಬೇಕು. ಊರವ್ರನ್ನೆಲ್ಲ ಕರ್ಸಿ ಒಬ್ಬೊಬ್ರು ಕೈಯಲ್ಲಿ ಒಂದೊಂದ್ ಏಟ್ ಕಪಾಳಕ್ ಬರ್ಸಿ ಬುದ್ಧಿ ಕಲ್ಸಮ್ಮ. ಗೊತ್ತಿಲ್ಲ ಅಲ್ಲ, ನೀನ್ ಸುಮ್ನೆ ಇರೋದ್ರಿಂದಾನೇ ಹಿಂಗೆಲ್ಲ ಆಗ್ತಿರೋದು. ಅಲ್ಲ ಅವ್ವ, ಒಬ್ರನ್ನ ಕಟ್ಟಕ್ ಹೊಡಿಯೋದ್ ಸರಿನಾ? ನೀನೇ ಹೇಳು. ಆವಮ್ಮ ಹೇಳ್ತಿದ್ರೆ ನೀನು ಹೂ ಅಂತ ತಲೆ ಆಡಿಸ್ತೀಯಲ್ಲ. ಅಟ್ಲೀಸ್ಟ್ ಅವ್ರು ಬರೋವಾಗಾದ್ರೂ ನಾನ್ ನಿನ್ ಜೊತೆ ಇದ್ದಿದ್ರೆ ಆಗ್ತಿತ್ತು. ನಾನು ಹೇಳ್ಬೇಕು ಅಂತಾನೆ ಇದ್ದೆ ಕಣವ್ವ. ಆದ್ರೆ ಅವ್ರು ನಿನ್ ನೋಡ್ತಿದ್ದಂಗೆ ಹಂಗ್ ಮಾತಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ.
ಸುಮಾ ಎಲ್ಲ ನನ್ ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀರಾ? ಸದ್ಯ ದಾರಿಯಲ್ಲಿ ಶಾಂತಮಾಸಿಗೆ ಹೇಳಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಮನೇಲಿ ನಾನು ಒಬ್ಳೆ ಕೂರ್ಬೇಕಿತ್ತು. ಅಲ್ಲ, ಮ್ಯಾಚ್ ಗೆದ್ದಿದ್ ಖುಷಿನ ಎಷ್ಟೊತ್ತಂತ ನಾನು ತಡ್ಕೊಂಡಿರೋದು. ಇವಳೊಬ್ಳೆ ಗುಡಿಗೆ ಬರೋ ಹುಡುಗಿ ಅಲ್ವಲ್ಲ. ನಮ್ಮ ಹುಡುಗಿ ಕೂಡ ಅಲ್ಲೇ ಇರ್ಬೋದಾ? ಅವ್ವ, ಅಕ್ಕ, ಸ್ನೇಹಕ್ಕ, ನಾವು ಸೆಮಿಫೈನಲ್ ಗೆದ್ಬಿಟ್ವಿ. ಅಯ್ಯೋ ನನ್ ಕಂದ. ಸಂತೋಷ ಕಣವ. ನಂಗೆ ನಿನ್ ಪಂದ್ಯ ಏನಾಯ್ತು ಅನ್ನೋ ಗಾಬರಿ ಇತ್ತು ಕಣವ. ನಾನು ಹೇಳಿರ್ಲಿಲ್ವಾ ನಾವು ಗೆದ್ದೇ ಗೆಲ್ತೀವಿ ಅಂತ. ಸೂಪರ್ ಕಣವಿ, ಕೊಡು ಕೈ. ಥ್ಯಾಂಕ್ಸ್ ಅಕ್ಕ. ಇದ್ಯಾಕೆ ನಮ್ಮ ಅಕ್ಕ ಗುರ್ರಂತವಳೆ? ಏನಿಲ್ಲ ಕಣೆ, ಕಂಗ್ರಾಟ್ಸ್. ಥ್ಯಾಂಕ್ ಯು ಅಕ್ಕ. ಏನೋ ಕಿರಿಕಾದಂಗಿದೆ, ಏನವ? ಏನಿಲ್ಲ ಕಣವ. ಆ ಬಂಗಾರಮ್ಮ ಬಂದು ಹೋದ್ಲು ಕಣೆ. ಅಯ್ಯಯ್ಯೋ, ನೀನು ಅವ್ವ ಜೊತೆಲಿರೋದ್ನ ಅವ್ರು ನೋಡ್ಬಿಟ್ರಾ? ನೀನೇ ಪುಟ್ಟಕ್ಕನ್ ಮಗಳು ಅಂತ ಗೊತ್ತಾಗೋಯ್ತಾ ಅಕ್ಕ? ಗೊತ್ತಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಗಾಳಿ, ನೀರು, ಆಕಾಶ, ಭೂಮಿ, ಬೆಂಕಿ, ಈ 5 ದೇವರುಗಳು ಒಂದಾಗಿ ಕೈ ಜೋಡಿಸಿ ನಮ್ಮ ಅಡುಗೆನ ಸುಸೂತ್ರವಾಗಿ ಮಾಡ್ಕೊಡಿ. ಸಾಲುಗಳೇ ಇವಳ ಒಡವೆ, ಸ್ವಾಭಿಮಾನವೇ ಸಂಪತ್ತು ಎಂದು ಕರಗದ ಅಮೃತ ಇವಳ ಕೈಯ ತುತ್ತು. ಗಂಡು ಮಕ್ಕಳೇ ಬೇಕು ಮನೆಗೆ, ಅವರ ಎಂದಿಗೂ ಆಧಾರ ಅನ್ನೋ ಮಾತನ್ನು ಮೀರಿ ಬೆಳೆದಳು ಮುಗಿಲೆತ್ತರ. ಸವೆದಷ್ಟು ಕಂಪು ನೀಡೋ ಶ್ರೀಗಂಧದ ಗುಣ, ಏನಾದರೂ ತೀರದಲ್ಲ 7 ಜನ್ಮಕ್ಕೂ ಇವಳ ಋಣ. ಅಯ್ಯೋ, ಒಂದೊಂದು ಏಟ್ ಹಾಕ್ತಿದ್ರು ಕೈಯೆಲ್ಲ ವೈಬ್ರೇಷನ್ ಆಗ್ತಿದೆ, ಗುಯ್ ಗುಯ್ ಅಂತ. ನಾವು ಹೊಡ್ಕೊಡ್ತೀವಿ, ಕೊಡಿ ಸಿಸ್ಟರ್. ಶ್ರೀ, ಈ ದೊಡ್ಡ ಕಾರ್ಯ ಮಾಡ್ತಿದ್ರಾ, ನಮ್ಮನ್ನು ಬಿಟ್ಟು ಮಾಡ್ತಿದ್ರಲ್ಲ, ನಮ್ಮನ್ನು ಸೇರ್ಸ್ಕೊಳ್ಳಿ. ನೀವ್ ಸಹಾಯ ಮಾಡಕ್ ಬರೋದ್ ಖುಷಿನೇ, ಆದ್ರೆ ನಿಮ್ಗೇನ್ ಕೆಲ್ಸ ಇಲ್ವಾ? ನಮ್ಗೆ ಕೆಲ್ಸ ಬರೀ ಊರ್ ಸುತ್ತದೆ. ಅಂದ್ರೆ ಇವತ್ತೇನು ಕೆಲಸ ಇಲ್ಲ, ನಾವೆಲ್ಲ ಫ್ರೀನಿ ಅಂತ ಹೇಳಕ್ ಬಂದೆ ಅಷ್ಟೇ. ಓಹೋ, ನೀವು ಅಳಿಲ್ ಸೇವೆ ಮಾಡಿ ಪುಣ್ಯ ಕಟ್ಕೊಳಕ್ ಬಂದ್ರಾ? ಬನ್ನಿ ಬನ್ನಿ, ಕಾಯಿ ಹೊಡ್ಕೊಡಿ. ನಂದು ಮುಂಗ್ಸಿ ಸೇವೆ, ಇವಂದು ನಾಗ್ ಸೇವೆ, ಅಣ್ಣಂದು ಸಿಂಹ ಸೇವೆ. ತಮಾಸಿ ಮಾಡೋ ನೆಪ್ಪಲ್ಲಿ ಮರ್ಯಾದೆ ಕಳಿತಿಯಲ್ಲ, ಸುಮ್ಕಿಲ್ಲ. ಹೊಡಿಬೇಡ ಹೊಡಿಬೇಡಕ್ಕಲ್ಲ. ಬಂದ್ರಪ್ಪ, ಹೋಗಿ ಕೈ ಕಾಲು ತೊಕೊಂಬನ್ನಿ. ಅವ ಬರುವಾಗ ಸ್ನಾನ ಮಾಡ್ಕೊ ಬಂದಕ್ಕನವ. ಅದಂಗಲ್ಲಕ್ಕಲ್ಲ, ನಾವು ಆಚೆ ಎಲ್ಲ ಓಡ್ಕೊಂಡ್ ಬಂದಿರ್ತೀವಿ, ಅಡಿಗೆ ಮನೆದಾಗ ಹಂಗೆ ಬರ್ಕೊಡುದು, ಅದಕ್ಕೆ ಅವ್ವ ಹೇಳ್ತಿರೋದು. ಬಾ ನಡಿಯ.